ಹಾಯ್ ಫ್ರೆಂಡ್ಸ್, ನಾವು ಇವತ್ತು ನಿಮಗೆ ಒಂದು 20 ಪಾಯಿಂಟ್ಸ್ ಹೇಳ್ತೀವಿ. ಸೊ ಈ ಪಾಯಿಂಟ್ಸ್ ನೀವು ಕನ್ಸಿಡರ್ ಮಾಡಿದರೆ ನಿಮ್ಮ ಮನೆ ಬಹಳ ಸ್ಟ್ರಾಂಗ್ ಆಗುತ್ತೆ. ಸೊ ಇದು ಲೈಫ್ ಜಾಸ್ತಿ ಆಗುತ್ತೆ. ಸೊ ನಾನು ಈಗ ಏನು 20 ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ, ಇದು ನೀವು ಎಲ್ಲರಿಗೂ ಗೊತ್ತಿದೆ, ಆಲ್ಮೋಸ್ಟ್ ಕಾಂಟ್ರಾಕ್ಟರ್ಸ್ ಇಂಜಿನಿಯರ್ಸಿಗೆ ಗೊತ್ತಿದೆ, ಆದರೆ ಗಮನ ಕೊಡಲ್ಲ. ಈಗ ಮನೆ ಓನರ್ ಯಾರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಈ 20 ಪಾಯಿಂಟ್ಸು ನೀವು ಗಮನ ಕೊಟ್ಟು ಮಾಡಿಸಿದ್ರೆ ಸೊ ನಿಮ್ಮ ಮನೆ ಐತಲ್ಲ ಬಹಳ ಸ್ಟ್ರಾಂಗ್ ಆಗುತ್ತೆ. ಇದು ಡ್ಯೂರಬಿಲಿಟಿ, ಲೈಫು ಅದು ಐತಲ್ಲ ಇನ್ಕ್ರೀಸ್ ಆಗುತ್ತೆ. ಸೊ ಈಗ ಯಾವ 20 ಪಾಯಿಂಟ್ಸು ನೀವು ಗಮನ ಕೊಟ್ಟಿಲ್ಲ ಅಂದರೆ ನಿಮ್ಮ ಮನೆ ದುರ್ಬಲಗೊಳ್ಳುತ್ತೆ ಅಂತ ನಾವೀಗ ಈ ವೀಕ್ ಆಗುತ್ತೆ ಅಂತ ಈ 20 ಪಾಯಿಂಟ್ಸಲ್ಲಿ ಹೇಳ್ತೀವಿ. ನಮ್ಮ ಹೊಸ ವೀವರ್ಸು ಯಾರ್ಯಾರು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಸು ಅಪ್ಡೇಟ್ಸು ಸಿವಿಲ್ ರಿಲೇಟೆಡ್ ಬರ್ತಾ ಇರುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಪಾಯಿಂಟ್ ಕವರ್ ಬ್ಲಾಕ್. ಸೊ ಇದು ಕವರ್ ಬ್ಲಾಕ್ ನಿಮಗೆ ಮ್ಯಾಟ್ ಕೆಳಗೆ ಇಡ್ತೀವಿ. 40 mm to 50 mm ನಾವು ಕವರ್ ಬ್ಲಾಕ್ ಕೊಡಬೇಕು. ಸೊ ಆಮೇಲೆ ಕಾಲಮಿಗೆ 20 to 25 mm ಕವರ್ ಬ್ಲಾಕ್ ಕೊಡಬೇಕು. ಆಮೇಲೆ ಅದೇ ನೀವು RCC ಸ್ಲ್ಯಾಬ್ ಏನು ಕಂಬಿ ಕಟ್ತಿರಲ್ಲ, ಮ್ಯಾಟ್ ಎಲ್ಲ ಕಟ್ತಿರಲ್ಲ ಜಾಲಿ, ಮತ್ತು ನೀವು ಜಂಕ್ಷನ್ನಲ್ಲಿ ಇದು ಐತಲ್ಲ ಕೊಡಬೇಕಾಗುತ್ತೆ. ಸೊ ಇದು ಐತಲ್ಲ ಅಲ್ಲಿ 20 mm ಕೊಡಬಹುದು. ಸೊ ಇದು ಐತಲ್ಲ ನೀವು ಕೊಟ್ಟರೆ ಏನಾಗುತ್ತೆ, ಡೈರೆಕ್ಟ್ ಐತಲ್ಲ ಮ್ಯಾಟ್ ಅಂದರೆ ಕಂಬಿ ಡೈರೆಕ್ಟ್ ಐತಲ್ಲ ಸೆಂಟ್ರಿಂಗಿಗಾಗಲಿ ಆಮೇಲೆ PCCಗಾಗಲಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಆಗಲ್ಲ. ಸೊ ನಿಮಗೆ ಫುಟಿಂಗ್ ಫೌಂಡೇಶನಲ್ಲಿ, ಲಿಂತ್ ಬೀಮಲ್ಲಿ ನೀವು ಮತ್ತೆ ಕಾಲಮಲ್ಲಿ, ಆಮೇಲೆ RCC ಬೀಮು ಮತ್ತು ಸ್ಲ್ಯಾಬಲ್ಲಿ ಇಷ್ಟರಲ್ಲಿ ಐತಲ್ಲ ಕವರ್ ಬ್ಲಾಕ್ ಕೊಡಬೇಕು. ಸೊ ಇದು ಕವರ್ ಬ್ಲಾಕ್ ಕೊಟ್ಟರೆ ಏನಾಗುತ್ತೆ, ಕೆಳಗೆ ನೀವು ಐತಲ್ಲ ಕಂಬಿ ಕಾಣೋದನ್ನು ಸೆಂಟ್ರಿಂಗ್ ತೆಗೆದಾಗ ಎಲ್ಲ ಕಾಣ್ತಾ ಇರುತ್ತೆ. ಸೊ ಆ ಥರ ಆಗಬಾರ್ದು. ಸೊ ಹಾಗಾಗಿ ಆಮೇಲೆ ಲೈಫನ್ನು ಐತಲ್ಲ ಇದು ಏನಾಗುತ್ತೆ ಇನ್ಕ್ರೀಸ್ ಮಾಡೋದು. ದಯವಿಟ್ಟು ಐತಲ್ಲ ಯಾರ್ಯಾರು ಮನೆ ಕಟ್ತಾ ಇದ್ದೀರಾ ಕವರ್ ಬ್ಲಾಕನ್ನು ಯೂಸ್ ಮಾಡೋದು ಮರಿಬೇಡಿ. ಇದು ಐತಲ್ಲ ನಿಮಗೆ ಹಾರ್ಡ್ವೇರ್ ಶಾಪಲ್ಲೂ ಸಿಗುತ್ತೆ. ಆಮೇಲೆ ಕಂಬಿ TMT ಬಾರ್ಸ್ ಕೊಡೋರು, ಸಿಮೆಂಟು ಕೊಡೋರು ಅವರು ಇದು ಐತಲ್ಲ ಪ್ರೊವೈಡ್ ಮಾಡ್ತಾರೆ. ದಯವಿಟ್ಟು ಇದು ತೊಗೊಂಡು ಯೂಸ್ ಮಾಡಿ ಮನೆ ಕಟ್ಟಿ. ನೆಕ್ಸ್ಟ್ ಪಾಯಿಂಟಲ್ಲಿ ರಿಂಗು ಹುಕ್ ಯಾವ ಥರ ಮಾಡಬೇಕು ಅಂತ ನಾವು ಹೇಳ್ತೀವಿ. ಇಲ್ಲೇನು ಮಾಡ್ತಾ ಇರ್ತೀವಿ ಅಂದರೆ, ಸೊ ಕಾಲಮಿಗಾಗಲಿ ಬೀಮಿಗಾಗಲಿ ಎಲ್ಲರೂ ಏನು ಮಾಡ್ತಾರೆ, 90 ಡಿಗ್ರಿ ಐತಲ್ಲ ಸೊ ಹುಕ್ ಕಟ್ ಮಾಡಿ ಅದಕ್ಕೆ ಬಿಟ್ಬಿಡ್ತಾರೆ. ಸೊ ಯಾವಾಗಲೂ ನೀವು ಹುಕ್ ಜಾಯಿಂಟ್ ಮಾಡ್ತಿರಲ್ಲ, ಇಲ್ಲಿ ಏನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ 135 ಡಿಗ್ರಿ ಬೆಂಡ್ ಮಾಡಿ ನೀವು ಐತಲ್ಲ ಹುಕ್ಕನ್ನು ಕಟ್ಟಬೇಕಾಗುತ್ತೆ. ಸೊ ಇದು ಏನು ಮಾಡ್ತೀರಾ, 135 ಡಿಗ್ರಿ ನೀವು ಬೆಂಡ್ ಮಾಡಿದರೆ ಇದು ಕಾಂಕ್ರೀಟ್ ಒಳಗೆ ಹೋಗುತ್ತೆ, ಲೋಡ್ ಬೀಳುತ್ತಲ್ಲ ಟಾಪಿಂದ. ಸೊ ಆವಾಗ ಏನಾಗುತ್ತೆ, ಇದು ಓಪನ್ ಆಗೋದಿಲ್ಲ. ಸೊ ಯಾವಾಗಲೂ ರಿಂಗು ಹುಕ್ ನೀವು ಏನು ಕಟ್ತಾ ಇರ್ತೀರಾ, ಟೈಸು ಸ್ಟಿರಪ್ಸು ಅದು ಐತಲ್ಲ, ಆಮೇಲೆ ಆಲ್ಟರ್ನೇಟು ಹುಕ್ಕನ್ನು ಕೊಡಿ, ಅಂದರೆ ಜಾಯಿಂಟು ಆಲ್ಟರ್ನೇಟ್ ಕೊಡಬೇಕು. ನೀವು ಏನು ಬೀಮಿಗೆ ಕೊಡ್ತಾ ಇದ್ದೀರಾ ಅಂದರೆ ಹುಕ್ ಎಲ್ಲ ಟಾಪು ಆಲ್ಟರ್ನೇಟು ಕೊಡಬೇಕಾಗುತ್ತೆ. ಸೊ ಯಾವಾಗಲೂ 135 ಡಿಗ್ರಿ ಬೆಂಡ್ ಮಾಡಿಕೊಡಿ, ಇದು ಐತಲ್ಲ ಸೇಫ್ ಆಗುತ್ತೆ. ಲೋಡ್ ಬಂದ್ರೂ ಮೇಲೆಯಿಂದ ಇದು ಬೇಗ ಐತಲ್ಲ ಓಪನ್ ಆಗೋದಿಲ್ಲ. ಈಗ ಯಾರ್ಯಾರು ಮನೆ ಮಾಡ್ತಾ ಇದ್ದೀರಾ 90 ಡಿಗ್ರಿ ಹುಕ್ ಕೊಡೋಕ್ಕಿಂತ ಇಟ್ಸ್ ಬೆಟರ್ ನೀವು 135 ಡಿಗ್ರಿ ಐತಲ್ಲ ಬೆಂಡ್ ಕೊಟ್ಟರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟಲ್ಲಿ ಸ್ಟೀಲು TMT ಬಾರ್ಸ್ ಬಗ್ಗೆ ಹೇಳ್ತೀವಿ. ಸೊ ಈಗ ಸ್ಟೀಲು TMT ಬಾರ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಸೊ FE 550 ಮಿನಿಮಮ್ ಸ್ಟ್ರೆಂತ್ ಇರೋದನ್ನು ನೀವು ಐತಲ್ಲ TMT ಕಂಬಿ ಯೂಸ್ ಮಾಡಿ. ಎಲ್ಲ ಕಂಬಿಯಲ್ಲೂ ನಿಮಗೆ CRS ಅಂತ ಕರೋಸನ್ ರೆಸಿಸ್ಟೆನ್ಸು TMT ಸ್ಟೀಲ್ ಬಾರ್ ಬರ್ತಾ ಇದೆ. ಪ್ಲಸ್ ನಿಮಗೆ ಅದರೊಳಗೆ ಡಕ್ಟಿಲಿಟಿ ಇರುತ್ತೆ. ಒಂದು ಬಾರಲ್ಲಿ SSD ಅಂತ ಇರುತ್ತೆ, ಇನ್ನೊಂದು ಬಾರಲ್ಲಿ EDS ಅಂತ ಇರುತ್ತೆ. ಒಂದು ಬ್ರ್ಯಾಂಡಲ್ಲಿ EDS ಅಂತ ಇದೆ, ಬ್ರ್ಯಾಂಡಲ್ಲಿ SSD ಅಂತ ಇದೆ, ಇನ್ನೊಂದು ಬ್ರ್ಯಾಂಡಲ್ಲಿ ಬರೀ D ಅಂತ ಇರುತ್ತೆ. ಹಾಗಾಗಿ ಎಲ್ಲ TMT ಬಾರ್ಸ್ ಅಲ್ಲೂ ನಿಮಗೆ ಕಂಬಿಯಲ್ಲೂ ಸೊ ನಿಮಗೆ ಈಗ CRS ಅಂತ ಬರ್ತಾ ಇದೆ, ಕರೋಸನ್ ರೆಸಿಸ್ಟೆನ್ಸ್ ಇರೋದನ್ನ ನೀವು ಐತಲ್ಲ ಪ್ರಿಫರ್ ಮಾಡಬಹುದು. ಪ್ಲಸ್ ಡಕ್ಟಿಲಿಟಿ ಇರೋದನ್ನ ನೀವು ಪ್ರಿಫರ್ ಮಾಡಿ. ಆಮೇಲೆ ಆದಷ್ಟು ನೀವು ಐತಲ್ಲ ಪ್ರೈಮರಿ ಸ್ಟೀಲಿಗೆ ಕನ್ಸಿಡರ್ ಮಾಡಿ, ಯಾಕಂದ್ರೆ ನಿಮಗೆ ಸೆಕೆಂಡರಿ ಸ್ಟೀಲು ಆಸ್ ಕಂಪೇರ್ ಟು ಪ್ರೈಮರಿ ಸ್ಟೀಲ್ ಬಹಳ ಸ್ವಲ್ಪ ವೀಕ್ ಇರುತ್ತೆ. ಸೊ ಐತಲ್ಲ ಇಂಟಿಗ್ರೇಟೆಡ್ ಪ್ಲಾಂಟ್ ಇಂದ ಐತಲ್ಲ ರೆಡಿ ಮಾಡ್ತಾರೆ ಪ್ರೈಮರಿ ಸ್ಟೀಲ್. ಸೊ ಹಾಗಾಗಿ ಯಾವಾಗ್ಲೂ ನೀವು ಕಂಬಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಬೆಟರ್ ನೀವು ಐತಲ್ಲ ಪ್ರೈಮರಿ ಸ್ಟೀಲ್ ಯೂಸ್ ಮಾಡಿ. ಸೊ ಆಮೇಲೆ ಡಕ್ಟಿಲಿಟಿ ಮತ್ತೆ CRS ಇರೋದನ್ನ ನೀವು ಐತಲ್ಲ ಕನ್ಸಿಡರ್ ಮಾಡಿ ಐತಲ್ಲ ನಿಮ್ಮ ಮನೆಯನ್ನ ಕಟ್ಟಿ ಬಹಳ ಐತಲ್ಲ ಲೈಫ್ ಮತ್ತೆ ಸ್ಟ್ರಾಂಗ್ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಈಗ ಕಾಂಕ್ರೀಟ್ ಮಿಕ್ಸ್ ಬಗ್ಗೆ ಹೇಳ್ತೀವಿ. ನೀವು ಏನ್ ಮಾಡಿ ಅಂದ್ರೆ ಒಂದು G+1 G+2 ಇಂಥವೆಲ್ಲ ಕಟ್ತಾ ಇದ್ದೀರಾ ಅಂದರೆ ಮಿನಿಮಮ್ ಆಗಿ ನೀವು M20 ಡಿಸೈನನ್ನು ಮಿಕ್ಸ್ ಮಾಡಬೇಕು. ಅಂದರೆ 1 ಪಾರ್ಟು ನೀವು ಸಿಮೆಂಟ್ ತಗೊತಾ ಇದ್ದೀರಾ ಅಂದರೆ 1.5 ಪಾರ್ಟು ನೀವು ಐತಲ್ಲ ಇಲ್ಲಿ ಸ್ಯಾಂಡ್ ಅಂದರೆ ಮರಳು, ಸ್ಯಾಂಡು, ರಿವರ್ ಸ್ಯಾಂಡು ಇದು ಯೂಸ್ ಮಾಡಬೇಕಾಗುತ್ತೆ. 3 ಪಾರ್ಟು ನೀವು ಐತಲ್ಲ ಇಲ್ಲಿ ಅಗ್ರಿಗೇಟ್ ಯೂಸ್ ಮಾಡಬೇಕಾಗುತ್ತೆ. ಅಗ್ರಿಗೇಟ್ ಅಂದರೆ ಜಲ್ಲಿ 20 mm. ಸೊ ಹಾಗಾಗಿ ಇಲ್ಲಿ ಏನು ಮಾಡಿ ಅಂದರೆ ಮಿನಿಮಮ್ 1:1.5:3 ರೇಷಿಯೋ M20 ಡಿಸೈನನ್ನು ನೀವು ಮಿಕ್ಸ್ ಮಾಡಬೇಕು. ಯಾಕಂದರೆ ಅದಕ್ಕಿಂತ ನೀವು ಕಡಿಮೆ ಮಾಡ್ತಾ ಇದ್ದೀರಾ M15 M10 ಅಂದರೆ ಅದು ಐತಲ್ಲ ನಿಮಗೆ ಕಾಲಮ್ ಆಗಲಿ ಬೀಮ್ ಆಗಲಿ ಸ್ಲ್ಯಾಬ್ಸ್ ಆಗಲಿ ಇದೆಲ್ಲ ಐತಲ್ಲ ಲೋಡು ಕ್ಯಾರಿ ಮಾಡೋಕ್ಕೆ ಆಗೋದಿಲ್ಲ. ಸೊ ಬಹಳ ವೀಕ್ ಆಗಿಬಿಡುತ್ತೆ. ಹಾಗಾಗಿ ಏನು ಮಾಡಿ ಅಂದರೆ ಯಾವಾಗಲೂ ಮನೆ ಕಟ್ತಾ ಇದ್ದೀರಾ ಮಿನಿಮಮ್ ಅಂದರೆ ನೀವು M20 ಹೋಗಿ ಅದಕ್ಕಿಂತ ಕಡಿಮೆ ಯಾವಾಗಲೂ ಡಿಸೈನನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ವೈಬ್ರೇಟರ್ ಬಗ್ಗೆ ಹೇಳ್ತೀವಿ. ಭಾಳ ಕಡೆ ಅಂದರೆ ಸಿಟಿ ಕಡೆ ಆಲ್ಮೋಸ್ಟ್ ಎಲ್ಲರೂ ಈಗ ವೈಬ್ರೇಟರ್ ಯೂಸ್ ಮಾಡ್ತಾ ಇದ್ದಾರೆ. ಆದರೂ ಇನ್ನೂ ಹಳ್ಳಿ ಕಡೆಗೆ ಏನು ಮಾಡ್ತಾರೆ ಅಂದರೆ ಒಂದು ಕೋಲ್ ತೊಗೊತಾರೆ ದೊಡ್ಡದು. ಸೊ ಆವಾಗ ಐತಲ್ಲ ಎಲ್ಲೆಲ್ಲಿ ಕಾಂಕ್ರೀಟ್ ಹಾಕ್ತಾ ಇರ್ತಾರೆ ಅಲ್ಲಿ ಐತಲ್ಲ ಮರ ತೊಗೊಂಡು ಕುಗ್ತಾ ಇರ್ತಾರೆ. ಸೊ ಇದು ಏನಾಗುತ್ತಂದರೆ ಪ್ರಾಪರಾಗಿ ಕಂಪ್ಯಾಕ್ಷನ್ ಆಗಲ್ಲ. ಸ್ಟ್ರಿಂಗ್ ತೆಗೆದಾದಾಗ ಏನಾಗುತ್ತೆ ಅಂದರೆ ಹಾನಿಕಮ್ಸ್ ಎಲ್ಲ ಬಂದಿರುತ್ತೆ. ಸೊ ಆವಾಗ ಏರ್ ಗ್ಯಾಪ್ಸು ವಾಯ್ಡ್ಸು ಭಾಳ ಇರುತ್ತೆ. ಆವಾಗ ಏನಾಗುತ್ತೆ ನಿಮ್ಮ ಬೀಮ್ಸ್ ಆಗಲಿ ಕಾಲಮ್ಸ್ ಆಗಲಿ ಸ್ಲ್ಯಾಬ್ಸ್ ಆಗಲಿ ಸ್ಟ್ರಾಂಗ್ ಆಗೋದಿಲ್ಲ, ಗಟ್ಟಿಯಾಗಿ ಆಗೋದಿಲ್ಲ, ದುರ್ಬಲ ಆಗುತ್ತೆ.
ಸೊ ಹಾಗಾಗಿ ನೀವೇನು ಮಾಡಿ, ಯಾವಾಗಲೂ ಮನೆ ಕಾಂಕ್ರೀಟ್ ವರ್ಕಿಗೆ ಏನು ಮಾಡ್ತಾ ಇರ್ತೀರಾ, ಬೀಮು, ಸ್ಲ್ಯಾಬ್ಸು, RCC, ಸೊ ಫುಟಿಂಗು, ಇದಕ್ಕೆಲ್ಲನೂ ನೀವು ಪ್ರಾಪರಾಗಿ ಐತಲ್ಲ ವೈಬ್ರೇಟ್ರ್ ಯೂಸ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಶಟರಿಂಗ್ ಬಗ್ಗೆ ಹೇಳ್ತೀವಿ. ಇಲ್ಲಿ ಏನು ಮಾಡ್ತಾ ಇರ್ತಾರೆ ಅಂದರೆ, ಬೀಮ್ಸ್ ಆಗಲಿ, ಆಮೇಲೆ RCC ಬೀಮ್ಸ್ ಆಗಲಿ, ಪ್ಲಿಂತ್ ಬೀಮ್ ಆಗಲಿ, ಆಮೇಲೆ ಕಾಲಮ್ಸಿಗಾಗಲಿ ಭಾಳ ಕಡೆ ಇನ್ನು ಹಳ್ಳಿ ಕಡೆ ಐತಲ್ಲ ಬ್ರಿಕ್ ವರ್ಕ್ ಮಾಡ್ತಾರೆ, ಅದಕ್ಕೈತಲ್ಲ ಕಾಂಕ್ರೀಟ್ ಪೋರ್ ಮಾಡ್ತಾರೆ, ಅಂದರೆ ಕ್ಯಾಸ್ಟ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ನೀವು ಬ್ರಿಕ್ ಮಾಡಿ ನೀವು ಐತಲ್ಲ ಕಾಂಕ್ರೀಟ್ ಕ್ಯಾಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಬ್ರಿಕ್ ಲೂಸ್ ಸರಿದಾಗ ಕಾಂಕ್ರೀಟು ಸರಿದು ಬಿಡುತ್ತೆ. ಆವಾಗ ಏನಾಗುತ್ತೆ, ಪ್ರಾಪರ್ ಬಾಂಡಿಂಗ್ ಆಗಲ್ಲ, ಒಳಗೆ ಎಲ್ಲ ವೈಟ್ಸ್ ಇರ್ತವೆ. ಸೊ ನೀವು ಈ ಥರ ಬ್ರಿಕ್ ವರ್ಕ್ ಮಾಡಿ ನೀವು ಐತಲ್ಲ ಕಾಂಕ್ರೀಟ್ ಕ್ಯಾಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ವೈಬ್ರೇಟ್ರೂ ಹಿಡಿಯೋಕ್ಕಾಗಲ್ಲ. ಆಮೇಲೆ ಏನಾಗುತ್ತೆ ಅಂದರೆ, ನಿಮ್ಮ ಕಾಂಕ್ರೀಟಿಂದ ಏನು ನೀರು ಇರುತ್ತಲ್ಲ ಅದು ಐತಲ್ಲ ಇಟ್ಟಿಗೆ, ಅದು ಯಾಕಂದರೆ ಸಾಯಿಲು ಮಣ್ಣದು ಅದು ಎಳ್ಕೊಂಡ್ಬಿಡುತ್ತೆ. ಸೊ ಕಾಂಕ್ರೀಟಿಗೆ ಏನು ನೀರು ಬೇಕೋ ಅದನ್ನು ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡಿ ಅಂದರೆ, ಯಾವಾಗಲೂ ನೀವು ಐತಲ್ಲ ಪ್ಲೈವುಡ್ ಸೆಟ್ರಿಂಗು, ಆಮೇಲೆ ಶೀಟ್ ಸೆಟ್ರಿಂಗು ಇಂಥವೆಲ್ಲ ಯೂಸ್ ಮಾಡಿ ನೀವು ಐತಲ್ಲ ಶಟರಿಂಗ್ ಮಾಡಿ ನೀವು ವರ್ಕ್ ಮಾಡಿ. ಯಾವಾಗಲೂ ಐತಲ್ಲ ಇಲ್ಲಿ ನೀವು ಇಟ್ಟಿಗೆಯನ್ನು ಯೂಸ್ ಮಾಡಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಈಗ ಎಲೆಕ್ಟ್ರಿಕಲ್ ಕಂಡ್ಯೂಟ್ಸ್ RCCಗೆ ನೀವು ಏನು ಯೂಸ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳ್ತೀವಿ. RCCಗೆ ನಾನು ಭಾಳ ಕಡೆ ನೋಡಿದ್ದೀನಿ, ಏನು ಮಾಡ್ತಾ ಇರ್ತಾರೆ ಅಂದರೆ ಎಲೆಕ್ಟ್ರಿಷಿಯನ್ಸು RCC ಸ್ಲ್ಯಾಬ್ ಹಾಕೋಕ್ಕಿಂತ ಮುಂಚೆಗೆ ಏನು ಎಲೆಕ್ಟ್ರಿಕಲ್ ಪೈಪ್ ಕಂಡ್ಯೂಟ್ಸ್ ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ, ಸ್ಟ್ರೈಟಾಗಿ ಕೊಟ್ಬಿಡ್ತಾರೆ. ಈ ಥರ ನಾವು ಏನು ತೋರಿಸ್ತಾ ಇದ್ದೀವಿ ವಿಡಿಯೋದಲ್ಲಿ, ಇದೇ ಥರ ಐತಲ್ಲ ಲೆಂತ್ ವೀಡಿಯೋಸ್ ಸ್ಟ್ರೈಟಾಗಿ ಕೊಟ್ಬಿಡ್ತಾರೆ. ಆವಾಗ ಏನಾಗುತ್ತೆ, RCCಯಲ್ಲಿ ಕ್ರ್ಯಾಕ್ ಬಂದಾಗ ಡೈರೆಕ್ಟ್ ಸ್ಟ್ರೈಟಾಗಿ ಕ್ರ್ಯಾಕ್ ಹೋಗಿಬಿಡುತ್ತೆ. ಯಾಕಂದರೆ ಅದು PVC ಪೈಪ್ ಇರುತ್ತೆ, ಸಾಫ್ಟ್ ಇರುತ್ತೆ. ಸೊ ಬಾಂಡಿಂಗ್ ಏನು ಆಗಲ್ಲ ಅದು, ಸೊ ಸರಿಯಾಗಿ ಕಾಂಕ್ರೀಟಲ್ಲಿ. ಹಾಗಾಗಿ ಏನಾಗುತ್ತೆ, RCCಯಲ್ಲಿ ಕ್ರ್ಯಾಕ್ ಬಂದುಬಿಡುತ್ತೆ ಡೈರೆಕ್ಟಾಗಿ ಸ್ಟ್ರೈಟ್. ಸೊ ಆ ಕ್ರ್ಯಾಕನ್ನು ನೀವು ಅವಾಯ್ಡ್ ಮಾಡೋದಕ್ಕೆ ಏನು ಮಾಡಬೇಕಂದ್ರೆ, RCC ಕಂಡ್ಯೂಟ್ಸ್ ಪೈಪ್ ಏನು ಯೂಸ್ ಮಾಡ್ತಾ ಇದ್ದೀರಲ್ಲ ಎಲೆಕ್ಟ್ರಿಕಲ್ ಕಂಡ್ಯೂಟ್ಸ್ ಪೈಪ್ಸು, ಅದು ಯಾವಾಗಲೂ ಐತಲ್ಲ ಜಿಗ್ಜ್ಯಾಗ್ ಶೇಪಲ್ಲಿ ಇಲ್ಲಾಂದರೆ ಕರ್ವ್ ಶೇಪಲ್ಲಿ ನೀವು ಐತಲ್ಲ ಕೊಡಬೇಕಾಗುತ್ತೆ. ಸೊ ಕರ್ವ್ ಶೇಪಲ್ಲಿ ಕೊಟ್ಟಿದ್ರೆ ಏನಾಗುತ್ತೆ, ನೀವು ಸ್ಟ್ರೈಟ್ ಬರೋದನ್ನು ಅವಾಯ್ಡ್ ಆಗುತ್ತೆ. ಆವಾಗ ಏನಾಗುತ್ತೆ, ಕ್ರ್ಯಾಕ್ಸು ಅವಾಯ್ಡ್ ಆಗುತ್ತೆ ಸ್ಲ್ಯಾಬಲ್ಲಿ. ಸೊ ಹಾಗಾಗಿ ಯಾವಾಗಲೂ ನಿಮ್ಮ ಮನೆ ಮಾಡ್ತಾ ಇದ್ದೀರಾ ಅಂದರೆ ಯಾವಾಗಲೂ ಕಂಡ್ಯೂಟ್ ಪೈಪು ಸ್ಟ್ರೈಟ್ ಕೊಡೋಕ್ಕೆ ಹೋಗಬೇಡಿ, ಯಾವಾಗಲೂ ಕರ್ವ್ ಶೇಪಲ್ಲಿ ಐತಲ್ಲ ಇದು ಪ್ಲೇಸ್ ಮಾಡಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನಿಮಗೆ ಕ್ಯೂರಿಂಗ್ ಬಗ್ಗೆ ಹೇಳ್ತೀವಿ. ಇಲ್ಲಿ ಏನಂದರೆ, ನಿಮಗೆ ಕಾಂಕ್ರೀಟಿಗೆ ಮಿನಿಮಮ್ ಐತಲ್ಲ ನೀವು 10 to 14 ಡೇಸ್ ಐತಲ್ಲ ಕ್ಯೂರಿಂಗ್ ಮಾಡಬೇಕಾಗುತ್ತೆ. ಸೊ ಪ್ಲಾಸ್ಟ್ರಿಂಗಿಗೆ ನೀವು ಮಿನಿಮಮ್ 7 ಡೇಸ್ ಕ್ಯೂರಿಂಗ್ ಮಾಡಬೇಕಾಗುತ್ತೆ. ಸೊ ಬ್ರಿಕ್ ವರ್ಕಿಗೆ ಮಿನಿಮಮ್ ನೀವು 7 ಡೇಸ್ ಕ್ಯೂರಿಂಗ್ ಮಾಡಲೇಬೇಕಾಗುತ್ತೆ. ಸೊ ಹಾಗಾಗಿ ಏನು ಮಾಡಿ ಅಂದರೆ, OPC ಸಿಮೆಂಟು, PPC ಸಿಮೆಂಟು ಇದಕ್ಕೆಲ್ಲನೂ ಐತಲ್ಲ ನೀವು ಕ್ಯೂರಿಂಗ್ ಮಾಡಬೇಕಾಗುತ್ತೆ. ಭಾಳ ಕಡೆ ಐತಲ್ಲ ಕ್ಯೂರಿಂಗೇ ಮಾಡೋದಿಲ್ಲ, ಸುಮ್ಮನೆ ಐತಲ್ಲ ಇಮಿಡಿಯೇಟ್ ಬ್ರಿಕ್ ವರ್ಕ್ ಮಾಡ್ತಾರೆ, ಕಾಂಕ್ರೀಟ್ ಹಾಕಿಬಿಡ್ತಾರೆ, ಆಮೇಲೆ ಪ್ಲಾಸ್ಟರ್ ಮಾಡಿಬಿಡ್ತಾರೆ. ಹಾಗೆ ಮಾಡ್ಕೊಂಡು ಸುಮ್ಮನೆ ಕಂಟಿನ್ಯೂ ವರ್ಕ್ ಅರ್ಜೆಂಟಾಗಿ ಬೇಕು ಅಂತ ಆಮೇಲೆ ಏನು ಮಾಡ್ತಾರೆ, ಮನೆಯೊಳಗೆಲ್ಲ ಕ್ರ್ಯಾಕ್ಸ್ ನೋಡ್ತಾರೆ. ಸೊ ಹಾಗಾಗಿ ಯಾವಾಗಲೂ ಮಿನಿಮಮ್ ಪೀರಿಯಡು ಕ್ಯೂರಿಂಗಿಗೆ ಏನೇನು ಬೇಕೋ ಅದು ಕೊಟ್ಟೆ ಐತಲ್ಲ ನೀವು ಐತಲ್ಲ ನಿಮ್ಮ ಕನ್ಸ್ಟ್ರಕ್ಷನನ್ನು ಮಾಡಿ. ಅರ್ಜೆಂಟ್ ಮಾಡಿಕೊಂಡು ನಿಮ್ಮ ಮನೆ ಐತಲ್ಲ ವೀಕ್ ಮಾಡ್ಕೋಬೇಡಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ, ಮನೆಗೆ ಯಾವಾಗಲೂ ಪ್ಲಿಂತ್ ಬೇಮ್ ಹಾಕಿಸ್ತಾ ಇರ್ತೀರಾ. ಸೊ ಆವಾಗ ಅದ್ರ ಕೆಳಗೆ ಏನು ಮಾಡಿ, ಒಂದು 2 ಕೋರ್ಸ್ ಮಿನಿಮಮ್ ಐತಲ್ಲ ಸೈಡ್ ಸ್ಟೋನ್ ಕೊಡಬೇಕಾಗುತ್ತೆ. ಯಾಕಂದರೆ ಬೀಮ್ ಐತಲ್ಲ ಮಣ್ಣು ಒಳಗೆ ಹೋಗಿಬಿಡುತ್ತೆ ಡೈರೆಕ್ಟಾಗಿ ನೀವು ಕೊಟ್ಟರೆ. ಸೈಡ್ ಸ್ಟೋನ್ ಅಂದರೆ ಅದು ಐತಲ್ಲ ಡ್ಯಾಂಪ್ನೆಸ್ಸು, ನೀರು, ಅದು ತೇವು ಐತಲ್ಲ ಎಳಿಯಲ್ಲ. ಸೊ ಹಾಗಾಗಿ ಯಾವಾಗಲೂ ನೆಲದ ಮೇಲೆ ನೀವು ಐತಲ್ಲ, ಸೊ ಫುಟಿಂಗ್ ಕಾಂಕ್ರೀಟ್ ಆದಮೇಲೆ, ಕಾಲಮ್ ಕ್ಯಾಸ್ಟ್ ಆದಮೇಲೆ ಏನು ನೀವೀಗ ಪ್ಲಿಂತ್ ಬೀಮ್ ಕೊಡ್ತಾ ಇದ್ದೀರಾ ಅದ್ರ ಕೆಳಗೆ ಐತಲ್ಲ ಮಿನಿಮಮ್ ಒಂದು 2 ಕೋರ್ಸು ನೀವು ಐತಲ್ಲ ಸೈಡ್ ಸ್ಟೋನ್ ಕೊಟ್ಟರೆ ಏನಾಗುತ್ತೆ ಅಂದರೆ ಅದ್ರ ಮೇಲೆ ಬೀಮ್ ಪ್ಲೇಸ್ ಮಾಡ್ಕೋಬಹುದು. ಯಾಕಂದರೆ ಅದು ಬೀಮ್ ನೀವು ಡೈರೆಕ್ಟಾಗಿ ನೆಲದ ಮೇಲೆ ಕೊಟ್ಬಿಟ್ರೆ ಏನಾಗುತ್ತೆ, ಈ ನೀರು ಐತಲ್ಲ ಡ್ಯಾಂಪ್ನೆಸ್ಸು, ಸೊ ಎಳೆದಾಗ ಏನಾಗುತ್ತೆ ಕಾಂಕ್ರೀಟ್ ಐತಲ್ಲ ವೀಕ್ ಆಗ್ತಾ ಹೋಗುತ್ತೆ. ಹಾಗಾಗಿ ಏನು ಮಾಡಿ, ಮಿನಿಮಮ್ ಆಗಿ ನೀವು 2 ಕೋರ್ಸ್ ಸೈಡ್ ಸ್ಟೋನ್ ಕೊಟ್ಟು ಆಮೇಲೆ ಐತಲ್ಲ ಅದ್ರ ಮೇಲೆ ಬೀಮ್ ಮಾಡಿ ನೀವು ಐತಲ್ಲ ನಿಮ್ಮ ನೆಕ್ಸ್ಟ್ ಫೌಂಡೇಶನನ್ನು ಕಂಟಿನ್ಯೂ ಮಾಡ್ಬೋದು. ಈಗ ಅಗ್ರಿಗೇಟು ಜಲ್ಲಿ ಬಗ್ಗೆ ಹೇಳ್ತೀವಿ. ನಾವೇನೀಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ, ಇಂಥ ಅಗ್ರಿಗೇಟ್ ಐತಲ್ಲ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಚಿಪ್ಸ್ ಟೈಪು ಸಣ್ಣವು ವೇಸ್ಟ್ ಜಲ್ಲಿ ಐತಲ್ಲ ಇದರೊಳಗೆ ಮಿಕ್ಸ್ ಇರುತ್ತೆ. ಸೊ ಯಾವಾಗಲೂ ನಿಮ್ಮ ಮನೆಗೆ ಐತಲ್ಲ VSI ಆ್ಯಂಗ್ಯುಲರ್ ಶೇಪ್ ನೀವು ಐತಲ್ಲ ಜಲ್ಲಿ ಯೂಸ್ ಮಾಡಿದರೆ ಏನಾಗುತ್ತೆ, ಅದು ಆ್ಯಂಗ್ಯುಲರ್ ಶೇಪ್ ಇರುತ್ತೆ, ಬೇಗ ಐತಲ್ಲ ಬ್ರೇಕ್ ಆಗಲ್ಲ. ಸೊ ಅದು ಐತಲ್ಲ ನಿಮಗೆ ಒಳ್ಳೆ ಐತಲ್ಲ ಲೈಫ್ ಕೊಡುತ್ತೆ ಕಾಂಕ್ರೀಟಿಗೆ, ಸೊ ಮನೆಗೆ. ಹಾಗಾಗಿ ಚಿಪ್ಸ್ ಟೈಪ್ ಜಲ್ಲಿ ಇತ್ತಂದರೆ ನೀವು ಏನಾಗುತ್ತೆ, ನೀವು ಕೈಯಿಂದನೇ ತೊಗೊಂಡೈತಲ್ಲ ಬ್ರೇಕ್ ಮಾಡಬಹುದು. ಯಾಕಂದರೆ ಮೇಲೆಯಿಂದ ಈಗ ಲೋಡ್ ಬರ್ತಾ ಇದೆ ಅಂದರೆ ಒಳಗೆ ಐತಲ್ಲ ಎಲ್ಲ ಜಲ್ಲಿ ಬ್ರೇಕ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಿ ಅಂದರೆ, ನೀವು ಅಗ್ರಿಗೇಟ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಆ್ಯಂಗ್ಯುಲರ್ ಶೇಪ್ VSI ನೀವು ಐತಲ್ಲ ಜಲ್ಲಿ ಯೂಸ್ ಮಾಡ್ಬೋದು. ಈಗ ಸ್ಯಾಂಡು ರಿವರ್ ಸ್ಯಾಂಡ್ ಬಗ್ಗೆ ಹೇಳ್ತೀವಿ. ಸ್ಯಾಂಡು ನಿಮ್ಮ ಮನೆಗೆ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಏನು ಮಾಡಿ ಅಂದರೆ ಡಬಲ್ ಫಿಲ್ಟರ್ ಸ್ಯಾಂಡ್ ಯೂಸ್ ಮಾಡಿ. ಇದರೊಳಗೆ ನಿಮಗೆ ಡಸ್ಟ್ ಸಿಗುತ್ತೆ, ಸಿಂಗಲ್ ಫಿಲ್ಟರ್ ಯೂಸ್ ಮಾಡೋದು ಸಿಗುತ್ತೆ ನಿಮಗೆ ರೆಡಿ ಮಾಡಿರೋ. ಸೊ ಹಾಗಾಗಿ ದಯವಿಟ್ಟು ನೀವು ಯೂಸ್ ಮಾಡಿ ಅಂದರೆ ಸ್ಯಾಂಡ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಡಬಲ್ ಫಿಲ್ಟರ್ ಸ್ಯಾಂಡ್ ಯೂಸ್ ಮಾಡಿ. ರಿವರ್ ಸ್ಯಾಂಡ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಪಕ್ಕ ಹೊಳೆದು ಐತಲ್ಲ ರಿವರ್ ಸ್ಯಾಂಡ್ ಯೂಸ್ ಮಾಡಿ. ಯಾಕಂದರೆ ನಿಮಗೆ ಹೊಲದೊಳಗೆ ಕಾಲುವೆದು ಆ ಕಡೆ ಈ ಕಡೆ ಐತಲ್ಲ ಮರಳು ತಂದಾಕ್ತಾರೆ, ಅದರೊಳಗೆ
ಏನಿರುತ್ತೆ ಅಂದರೆ ಸಾಯಿಲ್ ಕಂಟೆಂಟು ಜಾಸ್ತಿ ಇರುತ್ತೆ, ಮಣ್ಣು ಮಿಕ್ಸ್ ಇರುತ್ತೆ. ಸೊ ಆ ಮಣ್ಣು ಅದರೊಳಗೆ ಜಾಸ್ತಿ ಇದೆ ಅಂದರೆ ಕಾಂಕ್ರೀಟ್ ಜೊತೆಗೆ ಬಾಂಡಿಂಗ್ ಆಗಲ್ಲ. ಬಾಂಡಿಂಗ್ ಆಗಿಲ್ಲ ಅಂದರೆ ಏನಾಗುತ್ತೆ, ಕಾಂಕ್ರೀಟ್ ವೀಕ್ ಆಗುತ್ತೆ. ಕಾಂಕ್ರೀಟ್ ವೀಕ್ ಅಂದರೆ ಆಟೋಮೆಟಿಕಲಿ ನಿಮ್ಮ ಮನೆ ಲೈಫ್ ಕಡಿಮೆ ಆಗುತ್ತೆ, ಅದು ಐತಲ್ಲ ವೀಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ರಿವರ್ ಸ್ಯಾಂಡು, ಎಮ್ ಸ್ಯಾಂಡು ಯಾವಾಗಲೂ ಯೂಸ್ ಮಾಡ್ತಾ ಇದ್ದೀರ ಅಂದರೆ ಪಕ್ಕ ಕ್ವಾಲಿಟಿ ಇದೆ, ಯೂಸ್ ಮಾಡಿ. ಎಮ್ ಸ್ಯಾಂಡು ಡಬಲ್ ಫಿಲ್ಟರ್ದು ಯೂಸ್ ಮಾಡಿ. ರಿವರ್ ಸ್ಯಾಂಡ್ ಐತಲ್ಲ ಪಕ್ಕ ಹೊಳೆದು ವಾಷಬಲ್ ಐತಲ್ಲ ನೀವು ಯೂಸ್ ಮಾಡಿ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಸಿಲ್ ಕಾಂಕ್ರೀಟ್ ಬಗ್ಗೆ ಹೇಳ್ತೀವಿ. ಸಿಲ್ ಕಾಂಕ್ರೀಟ್ ಏನಂದರೆ ಎವ್ರಿ 3 ಫೀಟಿಗೆ ನಿಮಗೆ ಐತಲ್ಲ ಒಂದು 2 to 2.5 ಇಂಚ್ ಐತಲ್ಲ ಇಲ್ಲಿ ನಾವು ಕಾಂಕ್ರೀಟ್ ಕೊಡ್ತೀವಿ. ಸೊ ಈ ಕಾಂಕ್ರೀಟ್ ಬ್ಯಾಂಡ್ ಎದಕ್ಕೆ ಅಂದರೆ ನಿಮಗೆ ನೆಕ್ಸ್ಟ್ ಲಿಂಟೆಲಿಂದ ನಿಮಗೆ 3 ಫೀಟ್ ತನಕ ಯಾವುದು ಕ್ರ್ಯಾಕ್ ಬರಬಾರ್ದು, 3 ಫೀಟಿಂದ ಬಿಲೋ ನಿಮಗೆ ಐತಲ್ಲ ನೆಕ್ಸ್ಟ್ ಕ್ರ್ಯಾಕ್ ಬರಬಾರ್ದು ಅಂತ ಇದು ಡಿಸ್ಟೆನ್ಸು ಮೇಂಟೈನ್ ಮಾಡುತ್ತೆ, ಅವಾಯ್ಡ್ ಮಾಡುತ್ತೆ ಕ್ರ್ಯಾಕನ್ನು. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟು ಫ್ಲೋರ್ ಲೆವೆಲ್ ಆದಮೇಲೆ ಬ್ರಿಕ್ ವರ್ಕು, ಮತ್ತು 3 ಫೀಟಿಗೆ ನಿಮಗೆ ಮತ್ತು ಸಿಲ್ ಕಾಂಕ್ರೀಟು, ಅದಾದಮೇಲೆ ನೆಕ್ಸ್ಟ್ ಲಿಂಟೆಲ್ ಆದಮೇಲೆ RCC ಬೀಮ್. ಈ ಥರ ನೆಕ್ಸ್ಟ್ ಸ್ಟೆಪ್ ಇದ್ದರೆ ಏನಾಗುತ್ತೆ, ವಾಲ್ ಐತಲ್ಲ ಕ್ರ್ಯಾಕ್ ಆಗೋದಿಲ್ಲ. ಸೊ ಇಲ್ಲಿ ಸಿಲ್ ಕಾಂಕ್ರೀಟು ನೀವು ಮಿನಿಮಮ್ಮು 2 ಇಂಚಸನ್ನು ಯೂಸ್ ಮಾಡಬೇಕು. ಇದು ಅದರೊಳಗೆ ಐತಲ್ಲ ಮಿನಿಮಮ್ ಆಗಿ ನೀವು ಒಂದು 8 mm ಇಂದು ನೀವು ಐತಲ್ಲ TMT ಬಾರ್ ಕಂಬಿ ಕೊಟ್ಟರೆ ಇನ್ನೂ ಐತಲ್ಲ ಚೆನ್ನಾಗಾಗುತ್ತೆ, ಕ್ರ್ಯಾಕನ್ನು ಅವಾಯ್ಡ್ ಮಾಡುತ್ತೆ. ಹಾಗಾಗಿ ಯಾವಾಗಲೂ ಮನೆ ಮಾಡಿದರೆ ಸಿಲ್ ಕಾಂಕ್ರೀಟನ್ನು ಯೂಸ್ ಮಾಡಿ. ಈಗ ಆ್ಯಂಟಿ ಟರ್ಮೈಟ್ ಬಗ್ಗೆ ಹೇಳ್ತೀವಿ. ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಇದು ಯಾಕೆ ಕೊಡಬೇಕಂದ್ರೆ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಈ ಥರ ನೆಕ್ಸ್ಟ್ ನೀವು ವುಡ್ ವರ್ಕ್ ಮಾಡಿದರೆ ಈ ಥರ ಎಲ್ಲ ಗೆದ್ಲು ಹಿಡಿದು ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ಫೌಂಡೇಶನಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಮೊದಲು ಐತಲ್ಲ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟು ಗೆದ್ಲಿಗೆ ಐತಲ್ಲ ಔಷಧಿ ಹಾಕಿ ಆಮೇಲೆ ಐತಲ್ಲ ಮನೆ ಕಟ್ತೀವಿ. ಇದು ಏನಂದರೆ ನಿಮಗೆ 10 years 15 years ವ್ಯಾರಂಟಿ ಇರುತ್ತೆ. ಸೊ ನಿಮಗೆ ಇಲ್ಲಿ ಕೀಟ, ಹುಳ, ಗೆದ್ಲು ಇವು ಏನು ಐತಲ್ಲ ನಿಮ್ಮ ಮನೆಗೆ ಬರೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ಮನೆ ಕಟ್ತಾ ಇದ್ದೀರಾ, ಸ್ಪೆಷಲಿ ನಿಮಗೆ ವಿಲೇಜ್ ಸೈಡ್ ಏರಿಯಾದಲ್ಲಿ ಯಾವಾಗಲೂ ಆ್ಯಂಟಿ ಟರ್ಮೈಟ್ ಟ್ರೀಟ್ಮೆಂಟ್ ಮಾಡಿಸೇನೆ ನೀವು ಐತಲ್ಲ ಕೆಲಸ ಮಾಡಿಸಿ. ಯಾಕಂದರೆ ಯಾವ ವುಡ್ ವರ್ಕ್ ಮಾಡಿದ್ರು ನೆಕ್ಸ್ಟ್ ಗೆದ್ಲು ಅವೆಲ್ಲ ತಿನ್ನೋದಿಲ್ಲ. ಈಗ ಕಾಂಕ್ರೀಟ್ ಥಿಕ್ನೆಸ್ ಬಗ್ಗೆ ಹೇಳ್ತೀವಿ. RCC ಸ್ಲ್ಯಾಬ್ ಅಲ್ಲಿ ಬಹಳ ಕಡೆ ನಾವು ನೋಡಿದೀವಿ 3 ಇಂಚು, 3.5 ಇಂಚು, 4 ಇಂಚಸ್ ಇಂಥದ್ದು ಕಾಂಕ್ರೀಟ್ ಹಾಕ್ತಾ ಇರ್ತಾರೆ. ಸೊ ಸ್ಲ್ಯಾಬಿಗೆ ಮಿನಿಮಮ್ ರೆಸಿಡೆನ್ಷಿಯಲ್ ಮನೆಗೆ 5 ಇಂಚು ನೀವು ಕಾಂಕ್ರೀಟ್ ಥಿಕ್ನೆಸ್ ಮೇಂಟೈನ್ ಮಾಡಬೇಕು. ಕಮರ್ಷಿಯಲ್ ಮಾಡ್ತಾ ಇದ್ದೀರಾ, ಬಿಗ್ ಸ್ಪ್ಯಾನ್ ಇದೆ ಅಂದರೆ ಮಿನಿಮಮ್ ನೀವು 6 ಇಂಚು ಐತಲ್ಲ ಇಲ್ಲಿ ಕಾಂಕ್ರೀಟ್ ಯೂಸ್ ಮಾಡಬೇಕಾಗುತ್ತೆ ಸ್ಲ್ಯಾಬಿಗೆ. ಸೊ ಯಾವಾಗಲೂ ಮನೆ ಮಾಡ್ತಾ ಇದ್ದೀರಾ ಅಂದರೆ ಈ ಥರ ನೀವು ಕನ್ಸಿಡರ್ ಮಾಡಿ 5 ಇಂಚು ಈ ಥರ ಥಿಕ್ನೆಸ್ ಚೆಕ್ ಮಾಡ್ಕೋಬಹುದು. ಆಮೇಲೆ ಐತಲ್ಲ 6 ಇಂಚು ಕಮರ್ಷಿಯಲಿಗೆ ಮಿನಿಮಮ್ ಆಗಿ ಕಾಂಕ್ರೀಟ್ ಥಿಕ್ನೆಸ್ ಮೇಂಟೈನ್ ಮಾಡಿ. ಈಗ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಸೆಂಟ್ರಿಂಗ್ ಲೆವೆಲ್ ಅಂದರೆ ನೀವು ಪ್ಲಿಂತ್ ಬೀಮಿಂದಾಗಲಿ, ಕಾಲಮಿಂದಾಗಲಿ, RCCದಾಗಲಿ ಎಲ್ಲ ಹೋಯ್ತಲ್ಲ ಲೆವೆಲ್ ನೋಡಬೇಕಾಗುತ್ತೆ. ಸೊ ಲೆವೆಲ್ ನೋಡಿಲ್ಲ ಅಂದರೆ ಏನಾಗುತ್ತೆ, ಕಾಲಮು ಬೆಂಡಿರುತ್ತೆ, ಪ್ಲಿಂತ್ ಬೀಮು ಸೊಟ್ಟ ಬಟ್ಟ ಹೋಗಿಬಿಡುತ್ತೆ. ಇನ್ನೊಂದು ನೆಕ್ಸ್ಟ್ ನೀವು RCCಯಲ್ಲಿ ಆಗ್ತಾ ಇದ್ರೆ ಅಂದರೆ RCC ಲೆವೆಲ್ ಈ ಥರ ತೆಗಿಬೇಕಾಗುತ್ತೆ. ಯಾಕಂದರೆ ಭಾಳ ಕಡೆ ನಾವು ನೋಡ್ತಾ ಇರ್ತೀವಿ RCC ಒಂದು ಕಡೆ ಹೈಟ್ ಇದ್ದರೆ ಇನ್ನೊಂದು ಕಡೆ ಡೌನ್ ಇರುತ್ತೆ ಸೀಲಿಂಗ್ ಲೆವೆಲಿಂದ. ಸೊ ಹಾಗಾಗಿ ಲೆವೆಲ್ ಆಗಿ ಪಕ್ಕ ಎಂಡ್ ಟು ಎಂಡ್ ನಿಮಗೆ ಕರೆಕ್ಟಾಗಿರಬೇಕಂದ್ರೆ ಟ್ಯೂಬ್ ಲೆವೆಲ್ ಚೆಕ್ ಮಾಡಿಕೊಂಡು ಈ ಥರ ನಾವೀಗ ಏನು RCC ಚೆಕ್ ಮಾಡ್ತಾ ಇದ್ದೀವಿ ಇದೇ ಥರ ಐತಲ್ಲ ನೀವು ಅಲ್ಲಿ ಸೈಟಲ್ಲಿ ಚೆಕ್ ಮಾಡಿಸಿದರೆ ಪಕ್ಕ ಐತಲ್ಲ ಎಂಡ್ ಟು ಎಂಡು ಡಯಾಗ್ನಲ್ಲು ಲೆಂತ್ ಎಲ್ಲವನ್ನೂ ಚೆಕ್ ಮಾಡಿದರೆ ಒಂದು ಲೆವೆಲ್ ನಿಮ್ಮದು RCC ಇರುತ್ತೆ. ಸೊ ಕಾಂಕ್ರೀಟ್ ಕ್ಯಾಸ್ಟ್ ಮಾಡಿದಾಗ RCC ಐತಲ್ಲ ಬಾಟಮಲ್ಲಾಗಲಿ ಟಾಪಲ್ಲಾಗಲಿ ಒಂದು ಲೆವೆಲ್ಲಾಗಿ ಕಾಣುತ್ತೆ. ಸೊ ಹಾಗಾಗಿ ದಯವಿಟ್ಟು ಯಾವಾಗಲೂ ಸೆಂಟ್ರಿಂಗ್ ಮಾಡಿದಾಗ ಈ ಥರ ಚೆಕ್ ಮಾಡಿಸಿನೇ ಮಾಡಿ. RCC ಏನಾಗುತ್ತೆ ಒಂದು ಲೆವೆಲ್ಲಾಗಿ ಕರೆಕ್ಟಾಗಿ ಬರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ಸ್ಕರ್ಟಿಂಗ್ ಬಗ್ಗೆ ಹೇಳ್ತೀವಿ. ಈಗ ನಿಮ್ಮ ಮನೆ ಎಲ್ಲ ಕಂಪ್ಲೀಟ್ ಆದಮೇಲೆ ಏನು ಮಾಡ್ತಾ ಇರ್ತೀರ, ಪ್ಲಾಸ್ಟ್ರಿಂಗ್ ಮಾಡ್ತಾ ಇರ್ತೀರ ಬ್ರಿಕ್ ವರ್ಕ್ ಆದಮೇಲೆ. ಸೊ ಪ್ಲಾಸ್ಟ್ರಿಂಗ್ ಮಾಡೋ ಟೈಮ್ನಾಗೆ ಸ್ಕರ್ಟಿಂಗಿಗೆ ನೀವು ಏನು ಮಾಡಬೇಕಿಲ್ಲಿ ಮಿನಿಮಮ್ ಐತಲ್ಲ ಗ್ರಾನೈಟ್ ಸ್ಕರ್ಟಿಂಗ್ ಮಾಡ್ತಾ ಇದ್ದೀರ ಅಂದರೆ 8 ಇಂಚು ನೀವು ಐತಲ್ಲ ಈ ಥರ ಸ್ಪೇಸ್ ಕೊಡಬೇಕಾಗುತ್ತೆ. ನೀವು ಅದೇ ಟೈಲ್ಸ್ ಸ್ಕರ್ಟಿಂಗ್ ಆಗ್ತಾ ಇದ್ದೀರಾ ಅಂದರೆ ಅಲ್ಲೇ ಐತಲ್ಲ ಬಾಟಮಲ್ಲಿ ಎಲ್ಲ ಪ್ಲಾಸ್ಟ್ರಿಂಗ್ ಮಾಡಿ ಗೇರೆ ಐತಲ್ಲ ರಫ್ ಪ್ಲಾಸ್ಟ್ರಿಂಗ್ ಮಾಡಬೇಕಾಗುತ್ತೆ ಒಂದು 4 ಇಂಚಿಂದ. ಸೊ ಆವಾಗ ಏನಾಗುತ್ತೆ ಸ್ಕರ್ಟಿಂಗಿಗೆ ಕರೆಕ್ಟಾಗಿ ಐತಲ್ಲ ಅಲ್ಲಿ ಗ್ಯಾಪ್ ಕೊಟ್ಟಂಗೆ ಆಗುತ್ತೆ. ಇಲ್ಲ ಅಂದರೆ ಭಾಳ ಜನ ನಾವು ನೋಡ್ತಾ ಇರ್ತೀವಿ ಸೊ ಎಲ್ಲ ಪ್ಲಾಸ್ಟ್ರಿಂಗ್ ಮಾಡಿಬಿಡ್ತಾರೆ, ಗ್ಯಾಪೇ ಬಿಟ್ಟಿರಲ್ಲ, ಆವಾಗ ಗ್ರಾನೈಟ್ ಐತಲ್ಲ ಹೊರಗೆ ಕಾಣ್ತಾ ಇರ್ತವೆ. ಸೊ ಹಾಗಾಗಿ ಇಲ್ಲಾಂದರೆ ಟೈಲ್ಸ್ ಐತಲ್ಲ ಟೈಲ್ಸಿಗೆ ಗ್ಯಾಪ್ ಬಿಟ್ಬಿಡ್ತಾರೆ, ಅದು ಟೈಲ್ಸ್ ಅದರೊಳಗೆ ಮುಚ್ಚೋಗ್ಬಿಡು. ಯಾವಾಗಲೂ ನೀವು ಐತಲ್ಲ ಸ್ಕರ್ಟಿಂಗ್ ಕೊಡ್ತಾ ಇದ್ದೀರಾ ಅಂದರೆ ಟೈಲ್ಸಿಗೆ ಬೇರೆ ನಮೂನೆ ಬಿಡಬೇಕಾಗುತ್ತೆ, ಗ್ರಾನೈಟಿಗೆ ಬೇರೆ ನಮೂನೆ ಬಿಡಬೇಕಾಗುತ್ತೆ. ಅದ್ರ ಪ್ರಕಾರನೇ ನೀವು ಐತಲ್ಲ ಇಲ್ಲಿ ಬಿಟ್ಬಿಡಿ. ಯಾಕಂದರೆ ಎಲ್ಲ ಹೋಯ್ತಲ್ಲ ವರ್ಕು ಗೊತ್ತಿಲ್ದಂಗೆ ಮಾಡ್ಕೊಂಡ್ಬಿಟ್ರೆ ಮತ್ತೆ ಅಗೇನ್ ನೀವು ಹ್ಯಾವ್ ಟು ಡಬಲ್ ವರ್ಕ್ ಮಾಡಬೇಕಾಗುತ್ತೆ. ಹಾಗಾಗಿ ಗಮನ ಕೊಟ್ಟು ಟೈಲ್ಸ್ ಸ್ಕರ್ಟಿಂಗ್ ಮಾಡ್ತಾ ಇದ್ದೀರಾ, ಗ್ರಾನೈಟ್ ಸ್ಕರ್ಟಿಂಗ್ ಮಾಡ್ತಾ ಇದ್ದೀರಾ, ಅದ್ರ ತಕ್ಕಂತೆ ಅಲ್ಲಿ ಐತಲ್ಲ ಗ್ಯಾಪ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟಲ್ಲಿ ಟೈಲ್ಸು ಪ್ಲಾಸ್ಟ್ರಿಂಗು ಯಾವ ಥರ ಇರಬೇಕಂತ ಹೇಳ್ತೀವಿ. ಯಾಕಂದರೆ ಭಾಳ ಕಡೆ ನಾವು ನೋಡಿದ್ದೀವಿ ಎಲ್ಲ ನೈಸ್ ಪ್ಲಾಸ್ಟ್ರಿಂಗ್ ಮಾಡಿಬಿಟ್ಟಿರ್ತಾರೆ, ಆಮೇಲೆ ಇಲ್ಲಿ ಟೈಲ್ಸ್ ಬರುತ್ತೆ ಅಂತ ಟೈಲ್ಸ್ ಹಾಕ್ತಾ ಇರ್ತಾರೆ, ಅವು ಬಿದ್ದು ಹೋಗ್ತಾನೆ ಇರ್ತವೆ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಟೈಲ್ಸು ನೀವು ಯಾವ ಕಡೆ ಕೊಡ್ತಾ ಇದ್ದೀರಾ ಅಂತ ಮೊದಲೇ ಐತಲ್ಲ ಪ್ಲ್ಯಾನ್ ಮಾಡಿಕೊಂಡು ಕಿಚನ್ನು, ಟಾಯ್ಲೆಟು, ಬಾತ್ರೂಮು, ಪೂಜಾ ರೂಮು ಎಲ್ಲೆಲ್ಲಿ ನೀವು ಟೈಲ್ಸ್ ಕೊಡಬೇಕಂತ ಇದ್ದೀರಾ ಅಲ್ಲಿ ಐತಲ್ಲ ಪ್ಲಾಸ್ಟ್ರಿಂಗು ಈ ಥರ ರಫ್ ಮಾಡಬೇಕಾಗುತ್ತೆ. ಸೊ ರಫ್ ಮಾಡಿದಾಗ ನೀವು ಏನಾಗುತ್ತೆ ನೆಕ್ಸ್ಟ್ ನೀವು ಐತಲ್ಲ ಟೈಲ್ಸ್ ತೊಗೊಂಡಲ್ಲಿ ಪ್ಲೇಸ್ ಮಾಡಿದಾಗ ಅದು ಐತಲ್ಲ ಪ್ರಾಪರಾಗಿ ಬಾಂಡಿಂಗ್ ಆಗುತ್ತೆ, ಅದು ಐತಲ್ಲ ಕರೆಕ್ಟಾಗಿ ಕ್ಯಾಚ್ ಮಾಡಿ ಹಿಡಿಯುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಟೈಲ್ಸು ಬೀಳ್ತಾ ಇರ್ತವೆ, ಒನ್ ಟೈಮ್ ಆಗ್ತಾ ಇರ್ತಾರೆ ಮೇಲಿಂದ ಬೀಳ್ತಾ ಇರ್ತವೆ. ಇಲ್ಲಾಂದರೆ ಲೈಫ್ ಅದರದ್ದು ಕಡಿಮೆ ಇರುತ್ತೆ, ಜಾಸ್ತಿ ದಿನ ಅದಕ್ಕೆ ಐತಲ್ಲ ಬಾಂಡಿಂಗ್ ಆಗಿರಲ್ಲ ಸರಿಯಾಗಿ. ಸೊ ಹಾಗಾಗಿ ಯಾವಾಗಲೂ
ನೀವು ಟೈಲ್ಸ್ ಹಾಕೋದು ಪ್ಲ್ಯಾನ್ ಇದೆ, ಎಲ್ಲೆಲ್ಲಿದೆ ಅಂತ ಮೊದಲೇ ನಿರ್ಧಾರ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ಐತಲ್ಲ ರಫ್ ಪ್ಲಾಸ್ಟಿಂಗ್ ಮಾಡಿಕೊಂಡು ಆದಷ್ಟು ನೀವು ಐತಲ್ಲ ಅಡೇಸಿವ್ ಯೂಸ್ ಮಾಡಿ ಟೈಲ್ಸನ್ನು ನೀವು ಐತಲ್ಲ ಪ್ಲೇಸ್ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಕಾಲಮ್ ಲ್ಯಾಪಿಂಗ್ ಬಗ್ಗೆ ಹೇಳ್ತೀವಿ. ಈಗ ಭಾಳ ಜನ ಗ್ರೌಂಡ್ ಫ್ಲೋರ್ ಮಾಡ್ತಾರೆ, ಬಿಟ್ಬಿಡ್ತಾರೆ. 5 ವರ್ಷ ಆದಮೇಲೆ ಫಸ್ಟ್ ಫ್ಲೋರ್ ಕಟ್ಟೋಣ ಅಂತ ಇರ್ತಾರೆ. ಅದಕ್ಕೆ ಏನು ಮಾಡಿಬಿಡ್ತಾರೆ, ಭಾಳ ಕಡೆ ಕಾಂಟ್ರಾಕ್ಟರ್ಸ್ ಸುಮ್ಮನೆ RCC ಲೆವೆಲ್ಗೆ ಐತಲ್ಲ ಕಾಲಮ್ ರಾಡ್ಸ್ TMT ಕಂಬಿಗಳು ಎಂಡ್ ಮಾಡಿಬಿಡ್ತಾರೆ, ಅಂದರೆ ಕಟ್ ಮಾಡಿಬಿಡ್ತಾರೆ. ಇಲ್ಲಾಂದರೆ ಅಷ್ಟಕ್ಕೆ ಐತಲ್ಲ ಅವರು ಯೂಸ್ ಮಾಡಿ ಬಿಟ್ಬಿಡ್ತಾರೆ. ಈಗ ನೆಕ್ಸ್ಟ್ ಫ್ಲೋರ್ ನೀವು ಅಗೇನ್ ಕಟ್ಟಬೇಕಂದ್ರೆ ಅಲ್ಲಿ ಐತಲ್ಲ ಲ್ಯಾಪಿಂಗ್ ಮಾಡೋಕ್ಕೆ ಕಂಬಿನೇ ಇರೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ನೀವು ಐತಲ್ಲ ನಿಮ್ಮ ಮನೆ 1 ಫ್ಲೋರ್ ಮಾಡ್ತಾ ಇದ್ದೀರೋ 2 ಫ್ಲೋರ್ ಮಾಡ್ತಾ ಇದ್ದೀರೋ ಅಗೇನ್ ನೀವು ಆಫ್ಟರ್ 5 ಇಯರ್ಸ್ ಮತ್ತೆ ಕಟ್ಟಬೇಕಂತ ಇರ್ತೀರೋ ಆವಾಗ ಮಿನಿಮಮ್ ಒಂದು 2.5 3 ಫೀಟ್ ತನಕ ನೀವು ಐತಲ್ಲ ಕಾಲಮ್ ಲ್ಯಾಪಿಂಗಿಗೆ ಎಕ್ಸ್ಟ್ರಾ ಕಂಬಿ ಐತಲ್ಲ ಬಿಡಬೇಕಾಗುತ್ತೆ. ಅದು ಬಿಟ್ಟಿಲ್ಲ ಅಂದರೆ ನಿಮಗೆ ನೆಕ್ಸ್ಟ್ ಲ್ಯಾಪಿಂಗ್ ಮಾಡೋ ಆಪ್ಷನ್ನೇ ಇರೋದಿಲ್ಲ ನಿಮಗೆ. ಸೊ ಆವಾಗ ನೀವು ಏನು ಮಾಡ್ತೀರಾ, ಗೋಡೆ ಮೇಲೇ ಲೋಡ್ ಕೊಡಬೇಕಾಗುತ್ತೆ, ಅದು ಐತಲ್ಲ ಸೇಫ್ ಇರೋದಿಲ್ಲ. ಹಾಗಾಗಿ ಯಾವಾಗಲೂ ನೀವು ಮನೆ ಕಟ್ತಾ ಇದ್ದೀರಾ ಅಂದರೆ ನೆಕ್ಸ್ಟ್ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಂತ ಇದ್ದೀರಾ ಅಂದಮೇಲೆ ಅದಕ್ಕೆ ಮಿನಿಮಮ್ 2.5 to 3 ಫೀಟ್ ನೀವು ಐತಲ್ಲ ಲ್ಯಾಪಿಂಗಿಗೆ ಕಂಬಿ ಐತಲ್ಲ ಎಕ್ಸ್ಟ್ರಾ ಬಿಟ್ಟು ನೀವು ಐತಲ್ಲ ಕ್ಯಾಸ್ಟ್ ಮಾಡಬೇಕಾಗುತ್ತೆ. ಈಗ ವಿಂಡೋ ಗ್ರಿಲ್ ಫಿಟ್ಟಿಂಗ್ ಬಗ್ಗೆ ಹೇಳ್ತೀವಿ. ನಾವು ವಿಂಡೋ ಗ್ರಿಲ್ ಫಿಟ್ಟಿಂಗು ಭಾಳ ಕಡೆ ಏನು ಮಾಡ್ತಾ ಇರ್ತಾರೆ ಅಂದರೆ ಒಂದು ಸೆಂಟ್ರಿಗೆ ಪ್ಲೇಸ್ ಮಾಡಿಬಿಡ್ತಾರೆ, ಇಲ್ಲ ಅಂದರೆ ಯಾವುದರ ಒಳಗೆ ಇಲ್ಲದ್ರೆ ಹೊರಗೆ ಪ್ಲೇಸ್ ಮಾಡಿಬಿಡ್ತಾರೆ. ಆವಾಗ ನಿಮಗೆ ಏನಾಗುತ್ತೆ, ನೀವು ನೆಕ್ಸ್ಟ್ UPVC ಅಲ್ಯೂಮಿನಿಯಂ ವಿಂಡೋ ಹಾಕ್ತಾ ಇದ್ದೀರಾ, ಪ್ಲೇಸ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಗ್ಯಾಪೇ ಇರೋದಿಲ್ಲ. ಈಗ ಜನರಲಿ ನಾನು ಹೇಳ್ತಾ ಇದ್ದೀನಿ, ಒಳಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ನಾವು ಮನೆ ಒಳಗಿಂದ ಗ್ರಿಲ್ ಕೊಡ್ತೀವಿ, ಹೊರಗೆ ಐತಲ್ಲ ಎಲ್ಲರೂ UPVC ಅಲ್ಯೂಮಿನಿಯಂ ವಿಂಡೋಸು ಪ್ಲೇಸ್ ಮಾಡ್ತಾರೆ. ಆವಾಗ ಏನು ಮಾಡಬೇಕು, ಮಿನಿಮಮ್ ಒಂದು 2 to 2.5 ಇಂಚ್ ಫ್ರಂಟಿಗೆ ಬಿಟ್ಟು ಎಕ್ಸ್ಟ್ರಾ ಗ್ಯಾಪ್ ಐತೆ ಎಲ್ಲ ನಾವು UPVC ವಿಂಡೋಸು 3 ಟ್ರ್ಯಾಕಿಗೆ, ಅಲ್ಯೂಮಿನಿಯಂ ವಿಂಡೋಸು 3 ಟ್ರ್ಯಾಕಿಗೆ, 2.5 ಟ್ರ್ಯಾಕಿಗೆ UPVC ವಿಂಡೋಸಿಗೆ ಜಾಗ ಬಿಡಬೇಕಾಗುತ್ತೆ. 4 ರಿಂದ 5 ಇಂಚ್ ಮಿನಿಮಮ್ ಜಾಗ ಬೇಕಾಗುತ್ತೆ. ಅದಕ್ಕೆ ಎಲ್ಲರೂ ಭಾಳ ಕಡೆ ನಾವು ನೋಡಿದ್ದೀವಿ, ಗೊತ್ತೇ ಇರಲ್ಲ UPVC ವಿಂಡೋಸಿಗೆ ಎಷ್ಟು ಜಾಗ ಬಿಡಬೇಕಾಗುತ್ತೆ, ಅಲ್ಯೂಮಿನಿಯಮಿಗೆ ಎಷ್ಟು ಜಾಗ ಬಿಡಬೇಕಾಗುತ್ತೆ. ಈಗ ಮರದ ವಿಂಡೋ ಹಾಕ್ತಾ ಇದ್ದೀರಾ ಅಂದರೆ ಅದು ಹೆಂಗೆ ಪ್ಲೇಸ್ ಮಾಡಬೇಕು, ಯಾವ ಲೆವೆಲ್ ಪ್ಲಾಸ್ಟಿಂಗ್ ಚೆಕ್ ಮಾಡ್ಕೋಬೇಕು ಏನು ಗೊತ್ತಿರಲ್ಲ, ಸುಮ್ಮನೆ ಪ್ಲಾಸ್ಟಿಂಗ್ ಮಾಡಿಬಿಟ್ಟಿರ್ತಾರೆ. ಆಮೇಲೆ ಐತಲ್ಲ ಇಲ್ಲಾಂದರೆ ಗ್ರಿಲ್ ಕುಂದಿಸ್ಬಿಡ್ತಾರೆ, ಆಮೇಲೆ ಒಡೆಯೋದು ತೆಗಿಯೋದು ಅದೇ ಕೆಲಸ ಮಾಡ್ತೀರಾ, ಮನೆ ಎಲ್ಲ ವೀಕ್ ಮಾಡ್ಕೊತೀವಿ. ಸೊ ಹಾಗಾಗಿ ಏನು ಮಾಡಿ ಅಂದರೆ ಮೊದಲೇ ನಿರ್ಧಾರ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ನಾವು UPVC ವಿಂಡೋಸು ಅಲ್ಯೂಮಿನಿಯಂ ವಿಂಡೋಸು ಮರದ ವಿಂಡೋಸು ಅಂತ ಮಾಡಿಕೊಂಡು ಅದ್ರ ಪ್ರಕಾರನೇ ಗ್ರಿಲ್ ಐತಲ್ಲ ಎಲ್ಲ ಸೆಟ್ ಮಾಡಿ ಪ್ಲೇಸ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಮತ್ತೆ ತೆಗಿಯೋದು ಹಾಕೋದ್ರಲ್ಲೇ ಮನೆ ಐತಲ್ಲ ಎಲ್ಲ ಹಾಳಾಗ್ಬಿಡುತ್ತೆ. ಈಗ ಸ್ಟಾರ್ಟರ್ ಬಗ್ಗೆ ಹೇಳ್ತೀವಿ. ಇದು ಸ್ಟಾರ್ಟರು ನೋಡೋಕ್ಕೆ ಬಹಳ ಸಣ್ಣದಿರುತ್ತೆ, ಆದರೆ ಇದು ವರ್ಕ್ ಬಹಳ ಮೇಜರ್ ಆಗಿ ಆಮೇಲೆ ಕೊಡೋದಕ್ಕೆ ಇರುತ್ತೆ ಮನೆಯದು. ಸೊ ಸ್ಟಾರ್ಟರ್ ನಾವು ಇಲ್ಲಿ ಎದಕ್ಕೆ ಯೂಸ್ ಮಾಡ್ತಾ ಇರ್ತೀವಿ ಅಂದರೆ ಆಲ್ಮೋಸ್ಟ್ ನಾವು ಫೌಂಡೇಶನ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಕಾಲಮ್ ಪ್ಲೇಸ್ ಮಾಡ್ತಾ ಇದ್ದೀವಿ ಅಂದರೆ ಏನು ಮಾಡ್ತೀವಿ, ಸ್ಟಾರ್ಟರ್ ಇಟ್ಟು ಎಲ್ಲ ಮೆಜರ್ಮೆಂಟ್ ಎಂಡ್ ಟು ಎಂಡ್, ಕಾಲಮ್ ಟು ಕಾಲಮ್, ಸೆಂಟರ್ ಟು ಸೆಂಟರ್ ಎಲ್ಲ ಚೆಕ್ ಮಾಡಿಕೊಂಡು 1-1.5 ಇಂಚ್ ಲೆಕ್ಕಕ್ಕೆ ಇದ್ರ ಕಾಂಕ್ರೀಟ್ ಬರುತ್ತೆ. ಆ ಕಾಂಕ್ರೀಟ್ ಅನ್ನ ನಾವು ಮೊದಲೇ ಚೆಕ್ ಮಾಡಿಕೊಂಡು ಮತ್ತೆ ಅಗೇನ್ ಅದ್ರ ಮೇಲೆ ಐತಲ್ಲ ಬಾಕ್ಸ್ ಹಾಕ್ತೀವಿ. ಇಲ್ಲ ಅಂದ್ರೆ ನಾವು ಡೈರೆಕ್ಟ್ ಬಾಕ್ಸ್ ಹಾಕ್ಬಿಟ್ರೆ ಏನಾಗುತ್ತೆ, ಮೆಜರ್ಮೆಂಟ್ ನಮಗೆ ಸರಿಯಾಗಿ ಸಿಗೋದಿಲ್ಲ. ಅವಾಗ ನಮಗೆ ಕಾಲಮ್ ಏನಾರ ಐತಲ್ಲ ಕ್ಯಾಸ್ಟಿಂಗ್ ಅಲ್ಲಿ ತಪ್ಪಾತಂದ್ರೆ ಅಗೇನ್ ಎಲ್ಲ ಐತಲ್ಲ ನಾವು ತೆಗಿಬೇಕಾಗುತ್ತೆ. ಹಾಗಾಗಿ ನಾವು ಏನ್ ಮಾಡ್ತೀವಿ, ಮುಂಚೆನೆ ಐತಲ್ಲ ಎಲ್ಲ ಸ್ಟಾರ್ಟರ್ ಹಾಕಿ ಎಂಡ್ ಟು ಎಂಡ್, ಕಾಲಮ್ ಟು ಕಾಲಮ್, ಸೆಂಟರ್ ಟು ಸೆಂಟರ್ ಎಲ್ಲ ಚೆಕ್ ಮಾಡ್ಕೊಂಡು ಸ್ಟಾರ್ಟರ್ ಹಾಕಿದ್ಮೇಲೆ ಆಮೇಲೆ ಐತಲ್ಲ ಅಗೇನ್ ಐತಲ್ಲ ನೀವು ಕಾಲಮ್ ಅನ್ನು ಕಾಂಕ್ರೀಟ್ ಕ್ಯಾಸ್ಟ್ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಕಾಲಮು ಬೀಮು ಹ್ಯಾಕಿಂಗ್ ಮಾಡೋದೇ ಇಲ್ಲ. ಬಹಳ ಕಡೆ ಏನ್ ಮಾಡ್ತಾರೆ ಅಂದ್ರೆ ಕಾಲಮ್ ಬಾಕ್ಸ್ ಹಾಕ್ತಾರೆ, ಅದಕ್ಕೆ ಆಯಿಲ್ ಹಾಕಿರ್ತಾರೆ, ಕಾಂಕ್ರೀಟ್ ಕ್ಯಾಸ್ಟ್ ಮಾಡ್ತಾರೆ, ಆಮೇಲೆ ನೆಕ್ಸ್ಟ್ ಡೇ ತೆಗಿತಾರೆ, ಬಿಡ್ತಾರೆ. ನೀವು ನೆಕ್ಸ್ಟ್ ಪ್ಲಾಸ್ಟಿಂಗ್ ಮಾಡ್ತಾ ಇರ್ತೀರಾ, ಅದಕ್ಕೆ ಆಯಿಲ್ ಏನ್ ಕೋಟ್ ಮಾಡಿರ್ತೀರಲ್ಲ ಆಯಿಲ್ ಹಂಗೆ ಇರುತ್ತೆ. ನೀವು ನೆಕ್ಸ್ಟ್ ಅದಕ್ಕೆ ಪ್ಲಾಸ್ಟಿಂಗ್ ಹೊಡಿತಾ ಇರ್ತೀರಾ, ಪ್ಲಾಸ್ಟಿಂಗ್ ಬೀಳ್ತಾ ಇರ್ತದೆ. ಅದು ಹಿಡಿದ್ರೂ ಟೆಂಪರರಿ ಹಿಡಿದಿರುತ್ತೆ, ಮತ್ತೆ ಆಮೇಲೆ ಬೀಳುತ್ತೆ. ಇಲ್ಲಾಂದ್ರೆ ಅದ್ರ ಗ್ಯಾಪು ಬಾಂಡಿಂಗ್ ಸರಿಯಾಗಿ ಆಗಿರಲ್ಲ. ಹಾಗಾಗಿ ಯಾವಾಗ್ಲೂ ಕಾಲಮ್ ಆಗ್ಲಿ ಬೀಮ್ಸ್ ಆಗ್ಲಿ ನೀವು ಐತಲ್ಲ ಹ್ಯಾಕಿಂಗ್ ಮಾಡಿಲ್ದಂಗೆನೆ ಮಾಡಿದ್ರೆ ಏನಾಗುತ್ತೆ, ಪ್ಲಾಸ್ಟಿಂಗ್ ಬಾಂಡಿಂಗ್ ಸರಿಯಾಗಲ್ಲ. ಸ್ವಲ್ಪ ದಿನ ಆದ್ಮೇಲೆ ಇಲ್ಲ ಅಂದ್ರೆ ಒಂದು ವರ್ಷ ಆದ್ಮೇಲೆ ಅಗೇನ್ ಅದು ಐತಲ್ಲ ಪ್ಲಾಸ್ಟಿಕ್ ಬಿಟ್ಟು, ಯಾಕಂದ್ರೆ ಅದಕ್ಕೆ ನಾವು ಆಯಿಲ್ ಹಾಕಿ ನಾವು ಐತಲ್ಲ ಪ್ಲೇಸ್ ಮಾಡಿರ್ತೀವಿ. ಅದಕ್ಕೆ ನೀವು ಏನ್ ಮಾಡಿ, ಯಾವಾಗ್ಲೂ ಮನೆ ಕಟ್ತಾ ಇದ್ದೀರಾ, ಕಾಲಮು ಬೀಮ್ ಮಾಡ್ತಾ ಇದ್ದೀರಾ, ಕ್ಯಾಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಐತಲ್ಲ ಹ್ಯಾಕಿಂಗ್ ಮಾಡ್ಕೊಂಡು ಆಮೇಲೆ ಐತಲ್ಲ ನೀವು ಅಗೇನ್ ಪ್ಲಾಸ್ಟಿಂಗ್ ಮಾಡಿದ್ರೆ ಏನಾಗುತ್ತೆ, ಬಾಂಡಿಂಗ್ ಚೆನ್ನಾಗುತ್ತೆ. ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನೋಡೋಣ. ಬಹಳಷ್ಟು ಮೇಸ್ತ್ರಿ ಕಾಂಟ್ರಾಕ್ಟರ್ಸು ಸೆಂಟ್ರಲ್ ಲೈನ್ ಮಾರ್ಕಿಂಗಲ್ಲಿ ಎಕ್ಸ್ಕವೇಷನ್ ಮಾಡೋ ಟೈಮ್ನಾಗೆ ಮಿಸ್ಟೇಕ್ ಮಾಡಿಕೊಂಡು ಏನು ಮಾಡ್ತಾರೆ, ಒಂದು ಕಡೆ ಗುಂಡಿ ತೆಗೆದು ಕಾಲಮ್ಮು ಪ್ಲೇಸ್ ಮಾಡಿಬಿಡ್ತಾರೆ. ಕಾಲಮ್ ಆವಾಗ ಎಕ್ಸಾಕ್ಟ್ಲಿ ಸೆಂಟರಲ್ಲಿ ಕುತ್ಕೊಳ್ಳಲ್ಲ ಗುಂಡಿಯೊಳಗೆ. ಆವಾಗ ಏನಾಗುತ್ತೆ, ಫೂಟಿಂಗು ಒಂದು ಕಡೆ ಬರುತ್ತೆ, ಇನ್ನೊಂದು ಕಡೆ ಬರೋದು ಇಲ್ಲ. ಯಾವಾಗ್ಲೂ ಐತಲ್ಲ ನಾವು ಕಾಲಮ್ಮು ಪ್ಲೇಸ್ ಮಾಡ್ತಾ ಇದೀವಿ ಅಂದರೆ ಗುಂಡಿ ಐತಲ್ಲ ಎಕ್ಸಾಕ್ಟ್ಲಿ ಸೆಂಟರಲ್ಲಿ ಬರಬೇಕು. ಸೊ ಕಾಲಮಿಗೆ ಸೆಂಟರ್ ಇದ್ದಾಗ ಫೂಟಿಂಗ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ, ಲೋಡ್ ಐತಲ್ಲ ಎಕ್ಸಾಕ್ಟ್ಲಿ ಐತಲ್ಲ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ಯಾವಾಗ್ಲೂ ನೀವು ಐತಲ್ಲ ಕಾಲಮ್ ಪ್ಲೇಸ್ ಮಾಡ್ತಾ ಇದ್ದೀರಾ ಅಂದರೆ ಆದಷ್ಟು ಗುಂಡಿ ಐತಲ್ಲ ಸೆಂಟ್ರಲ್ಲಿ ಬಂದಂಗೆ ಐತಲ್ಲ ಎಕ್ಸ್ಕವೇಷನ್ ಮಾಡಿ ಫೂಟಿಂಗ್ ಮತ್ತೆ ಕಾಲಮ್ ಅನ್ನ ರೈಸ್ ಮಾಡಿ. ಸೊ ನಾವು 20 ಪಾಯಿಂಟ್ಸು ಕಂಪ್ಲೀಟ್ ಆಗಿ ನಿಮಗೆ ಹೇಳಿದ್ದೀವಿ. ಈ ಥರ ನೀವು ಕಂಪ್ಲೀಟ್ 20 ಪಾಯಿಂಟ್ಸ್ ಮನೆಗೆ ಯೂಸ್ ಮಾಡಿ. ಯಾಕಂದರೆ ಭಾಳ ಕಾಂಟ್ರಾಕ್ಟರ್ಸು ಗಮನ ಕೊಡೋದಿಲ್ಲ ಸಣ್ಣ ಸಣ್ಣದು ಏನು ಲೆಕ್ಕ ಬಿಡು ಅಂತ. ಸೊ ಇದೇ ನಿಮ್ಮ ಮನೆಗೆ ಐತಲ್ಲ ಲೈಫನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಯಾವಾಗ್ಲೂ ಮನೆ ಮಾಡ್ತಾ ಇದ್ದೀರಾ ಅಂದರೆ ಈ 20 ಪಾಯಿಂಟ್ಸ್ ಗಮನ ಕೊಟ್ಟು ನೀವು ಐತಲ್ಲ ಮಾಡಿಸ್ಕೊಳ್ಳಿ. ಆಮೇಲೆ ನಾವು ಐತಲ್ಲ ಮಟೀರಿಯಲ್ ಕಾಂಟ್ರಾಕ್ಟ್ ಮಾಡ್ತೀವಿ ಬೆಂಗಳೂರು ದಾವಣಗೆರೆ ಸುತ್ತಮುತ್ತ. ಸೊ ನಿಮ್ಮ ಏನಾರ ರಿಕ್ವೈರ್ಮೆಂಟ್ ಇದ್ರೆ ಪ್ಲಾನಿಂಗು, ಡಿಸೈನಿಂಗು, ಕನ್ಸ್ಟ್ರಕ್ಷನ್, ಸೂಪರ್ವಿಷನ್, ಸೊ ನಮಗೂ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನಮ್ಮ ಐತಲ್ಲ ಆಫೀಸು ಬೆಂಗಳೂರಲ್ಲಿ
JP ನಗರ್ ನಿಯರ್ ಮೆಟ್ರೋ ಸ್ಟೇಷನ್ ಎಲೆಚನಹಳ್ಳಿ ಹತ್ರ ಇದೆ. ಸೊ ಇಲ್ಲೂ ನೀವು ಐತಲ್ಲ ಅಟೆಂಡ್ ಮಾಡಬಹುದು. ದಾವಣಗೆರೆ ಅಂದ್ರೆ ನಿಮಗೆ ವಿಜಯನಗರ ಎಕ್ಸ್ಟೆನ್ಷನ್ ದಾವಣಗೆರೆಯಲ್ಲಿ ಆಫೀಸ್ ಇದೆ. ಸೊ ಮಟೀರಿಯಲ್ ಕಾಂಟ್ರಾಕ್ಟ್, ಡಿಸೈನಿಂಗ್, ಪ್ಲಾನಿಂಗ್ ನಿಮಗೆ ಎದುರು ಐತಲ್ಲ ನಾವು ಮಾಡ್ಕೊಡ್ತೀವಿ. ಸೊ ನಮ್ಮ ವ್ಯೂವರ್ಸ್ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದನ್ನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಲ್ಲ 20 ಪಾಯಿಂಟ್ಸ್ ಹೇಳಿದೀವಿ. ನೆಕ್ಸ್ಟ್ ನೀವು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ಪಾಯಿಂಟ್ಸ್ ಅನ್ನ ಗಮನ ಕೊಟ್ಟು ಮಾಡ್ಕೊಂಡು ನೀವು ಐತಲ್ಲ ಒಳ್ಳೆ ಮನೆ ನಿಮ್ಮ ಐತಲ್ಲ ಸ್ಟ್ರಾಂಗ್ ಆಗಿ ಲೈಫ್ ಬಾಳಿಕೆ ಬರೋದೊಂದು ಮನೆ ಎಲ್ಲ ಮಾಡ್ಕೊಳ್ಳಿ. ಸೊ ನೋಡಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.